ಅದಾದಮೇಲೆ ಅವರು ಮತ್ತೊಂದು ದೊಡ್ಡ ಪ್ರಾಜೆಕ್ಟಿಗೆ ಕೈ ಹಾಕ್ತಾರೆ, ಅದೇ ಶ್ರೀ ಮಂಜುನಾಥ. ಹಂಸಲೇಖ ಅವರ ಹಾಡು ಮತ್ತು ಸಂಗೀತ ಆ ಸಿನಿಮಾಗೆ ಮತ್ತಷ್ಟು ಬಲವನ್ನು ತಂದುಕೊಡುತ್ತೆ. ಯಮಧರ್ಮನಿಗೆ ಸ್ವಾಗತ ಮಾಡೋದು. ಶ್ರೀ ಮಂಜುನಾಥ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ನಲ್ಲಿ ಆ ಸಿನಿಮಾವನ್ನು ಪ್ರದರ್ಶನ ಮಾಡಿದ್ರು. ಕ್ಲಾಸ್ ಆಡಿಯನ್ಸು, ಕಾರ್ನಲ್ಲಿ ಬರುವಂತಹ ಪ್ರೇಕ್ಷಕರೇ ಹೆಚ್ಚಾಗಿರ್ತಿದ್ರು. ನಾನು ಮೊನ್ನೆ ಅಷ್ಟೇ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನಿಮಾ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆ ಸಿನಿಮಾದಲ್ಲಿ ಥಿಯೇಟ್ರ್ ಒಳಗಡೆ ಜನ ಅಂದರೆ ಪ್ರೇಕ್ಷಕರು ಯಾವ ರೀತಿ ಭಕ್ತಿ ಭಾವದಿಂದ ಸಿನಿಮಾವನ್ನು ನೋಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಇವತ್ತು ಅಂತಹದ್ದೇ ಮತ್ತೊಂದು ಅದ್ಭುತವಾದ ಸಿನಿಮಾದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದು ಶ್ರೀ ಮಂಜುನಾಥ. ಶ್ರೀ ಮಂಜುನಾಥ ಸಿನಿಮಾ 2001 ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಆ ವರ್ಷ ಅದು ಎಷ್ಟು ಸದ್ದು ಮಾಡ್ತೋ ಆ ಸಿನಿಮಾ ಅಂದರೆ, ಆ ಸಿನಿಮಾದಲ್ಲಿರುವಂತಹ ಗ್ರಾಫಿಕ್ಸು, ಆ ಸಿನಿಮಾದಲ್ಲಿರುವಂತಹ ಸೌಂಡ್ ಎಫೆಕ್ಟು, ಆ ಸಿನಿಮಾದಲ್ಲಿರುವಂತಹ ಅದ್ಭುತವಾದ ಹಾಡುಗಳು, ಆ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ನಾಯಕರು, ಈ ಎಲ್ಲ ಕಾರಣಗಳಿಂದ ಶ್ರೀ ಮಂಜುನಾಥ ರಿಲೀಸ್ಗೂ ಮುಂಚೆನೇ ಸಾಕಷ್ಟು ಕುತೂಹಲವನ್ನು ಸೃಷ್ಟಿ ಮಾಡುತ್ತೆ. ರಿಲೀಸ್ ಆದಮೇಲೂ ಆ ಸಿನಿಮಾ ಅಷ್ಟೇ ತೂಕದಲ್ಲೇ ಆ ಸಿನಿಮಾ ಮೂಡಿ ಬಂದಿರುತ್ತೆ. ಆ ಸಿನಿಮಾದಲ್ಲಿ ಚಿರಂಜೀವಿ, ಅರ್ಜುನ್ ಸರ್ಜಾ ಮತ್ತು ಅಂಬರೀಷ್ ಈ 3 ಜನ ನಾಯಕರಾಗಿ ಅಭಿನಯವನ್ನು ಮಾಡಿರ್ತಾರೆ. ಚಿರಂಜೀವಿಯವರು ಸಿಪಾಯಿ ಸಿನಿಮಾ ಬಳಿಕ ಮತ್ತೊಮ್ಮೆ ಕನ್ನಡ ಚಿತ್ರದಲ್ಲಿ ಅಭಿನಯವನ್ನು ಮಾಡ್ತಿರ್ತಾರೆ. ಅರ್ಜುನ್ ಸರ್ಜಾ ಅವರು ಕೂಡ ಹಲವು ದಿನಗಳ ಬಳಿಕ ಕನ್ನಡ ಸಿನಿಮಾದಲ್ಲಿ ನಟನೆಯನ್ನು ಮಾಡ್ತಿರ್ತಾರೆ. ಮತ್ತು ಸೌಂದರ್ಯ ಇವರು ನಾಗದೇವತೆ ಬಳಿಕ ಶ್ರೀ ಮಂಜುನಾಥ ಸಿನಿಮಾದಲ್ಲೂ ಅಂತಹದ್ದೇ ಒಂದು ಪಾತ್ರ. ನಾಗದೇವತೆ ಸಿನಿಮಾದಲ್ಲಿ ಅವರು ನಾಗದೇವಿಯಾಗಿ ಅಭಿನಯವನ್ನು ಮಾಡಿರ್ತಾರೆ. ಅದು ಕೂಡ ಗ್ರಾಫಿಕ್ ಸಿನಿಮಾ. ಆ ಸಿನಿಮಾ ಕೂಡ ಸಾಕಷ್ಟು ಹೆಸರನ್ನು ತಂದುಕೊಟ್ಟಿರುತ್ತೆ ಸೌಂದರ್ಯ ಅವರಿಗೆ. ಅದಾದ ನಂತರ ಶ್ರೀ ಮಂಜುನಾಥ ಸಿನಿಮಾಗೂ ಆಯ್ಕೆ ಆಗ್ತಾರೆ. ಶ್ರೀ ಮಂಜುನಾಥ ಸಿನಿಮಾದಲ್ಲೂ ಸೌಂದರ್ಯ ಅವರು ಅದ್ಭುತವಾದ ನಟನೆಯನ್ನು ಮಾಡಿರ್ತಾರೆ. ಅದರಲ್ಲಿ ಅರ್ಜುನ್ ಸರ್ಜಾ ಮತ್ತು ಸೌಂದರ್ಯ ಅವರು ಪೈಪೋಟಿ ಮೇಲೆ ಅಭಿನಯವನ್ನು ಮಾಡಿರ್ತಾರೆ ಅಂತ ಹೇಳ್ಬೋದು. ಒಬ್ಬರಿಗಿಂತ ಒಬ್ಬರು ನಾನು ಹೆಚ್ಚ ನೀನು ಹೆಚ್ಚ ಅನ್ನೋ ರೀತಿಯಲ್ಲಿ ಅವರು ಆ್ಯಕ್ಟ್ ಮಾಡಿರ್ತಾರೆ. ಮತ್ತು ಆ ಸಿನಿಮಾದ ಪ್ರೊಡ್ಯೂಸರು ಜಯಶ್ರೀದೇವಿ. ಕನ್ನಡದಲ್ಲಿ ಹಲವು ಹೊಸ ರೀತಿಯ ಸಿನಿಮಾಗಳನ್ನು ನಿರ್ಮಾಣ ಮಾಡಿದವರು ಜಯಶ್ರೀದೇವಿ. ಅವರು ಒಂದೇ ಮಾತರಂ ಸಿನಿಮಾವನ್ನು ನಿರ್ಮಾಣ ಮಾಡಿರ್ತಾರೆ. ಅದರಲ್ಲಿ ಅವರಿಗೆ ಸಾಕಷ್ಟು ಲಾಸ್ ಆಗುತ್ತೆ. ಅದಾದಮೇಲೆ ಅವರು ಮತ್ತೊಂದು ದೊಡ್ಡ ಪ್ರಾಜೆಕ್ಟಿಗೆ ಕೈ ಹಾಕ್ತಾರೆ, ಅದೇ ಶ್ರೀ ಮಂಜುನಾಥ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಆ ಸಿನಿಮಾಗೆ ಕತೆ ಬರೆದವರು ಅವರ ದತ್ತುಪುತ್ರ JK ಭಾರವಿಯವರು. ಇನ್ನು ಆ ಸಿನಿಮಾದ ಡೈರೆಕ್ಟರ್ K ರಾಘವೇಂದ್ರ ರಾವ್. ತೆಲುಗಿನಲ್ಲಿ ಅನ್ನಮಯ್ಯ ಅನ್ನೋ ಒಂದು ಸಿನಿಮಾ ನಾಗಾರ್ಜುನ ಅವರು ಅದರಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಅದು ಕೂಡ ಭಕ್ತಿ ಪ್ರಧಾನ ಚಿತ್ರ. ಅದು ಯಾವ ಥರ ಸಕ್ಸಸ್ ಆಯಿತು ಆಂಧ್ರದಲ್ಲಿ ಅಂದರೆ, ಹಲವು ಕೇಂದ್ರಗಳಲ್ಲಿ 25 ವಾರಗಳ ಪ್ರದರ್ಶನವನ್ನು ಕಾಣುತ್ತೆ. ಕರ್ನಾಟಕದಲ್ಲೂ ಕೂಡ ಶತದಿನೋತ್ಸವವನ್ನು ಆಚರಿಸುತ್ತೆ. ಅದೇ ಶೈಲಿನಲ್ಲೇ ಶ್ರೀ ಮಂಜುನಾಥ ಸಿನಿಮಾ ಕೂಡ ನಿರ್ಮಾಣ ಮಾಡಬೇಕು ಅಂತೇಳಿ ಶ್ರೀ ಮಂಜುನಾಥ ಸಿನಿಮಾದಲ್ಲಿ ಶಿವನ ಪಾತ್ರಕ್ಕೆ ಚಿರಂಜೀವಿ ಅವ್ರನ್ನ ಹಾಕೊತಾರೆ. ಅವನ ಭಕ್ತನ ಪಾತ್ರಕ್ಕೆ ಅರ್ಜುನ್ ಸರ್ಜಾ ಅವರು ಮತ್ತು ರಾಜನ ಪಾತ್ರಕ್ಕೆ ಅಂಬರೀಷ್ ಅವರು. ಈ ರೀತಿ ಘಟಾನುಘಟಿ ನಾಯಕರನ್ನು ಇಟ್ಕೊಂಡು ಸಿನಿಮಾವನ್ನು ಮಾಡ್ತಾ ಇರ್ತಾರೆ. ಸಿನಿಮಾ ಶುರು ಆದಾಗಿನಿಂದನೇ ಸಾಕಷ್ಟು ಕ್ರೇಜ್. ಯಾಕಂದರೆ ಆ ಸಿನಿಮಾ ಕೋಟಿ ವೆಚ್ಚದಲ್ಲಿ ತಯಾರಾಗ್ತಾ ಇದೆ. ಆ ಸಿನಿಮಾದಲ್ಲಿ ಗ್ರಾಫಿಕ್ಸ್ ಅದ್ಭುತವಾಗಿ ಬರ್ತಾ ಇದೆಯಂತೆ ಅನ್ನೋದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತು ಅರ್ಜುನ್ ಸರ್ಜಾ, ಚಿರಂಜೀವಿ, ಅಂಬರೀಷ್ ಅಂತಹ ಘಟಾನುಘಟಿ ನಾಯಕರು ಆ ಸಿನಿಮಾದಲ್ಲಿ ಅಭಿನಯವನ್ನು ಮಾಡ್ತಾ ಇದ್ದಾರೆ. ಸೌಂದರ್ಯ, ಮೀನಾ, ಸುಮಲತಾ, ಅಂಬರೀಷ್ ಇವರೆಲ್ಲರೂ ಹೀರೋಯಿನ್ ಆಗಿ ಮಾಡ್ತಾಯಿದ್ದಾರೆ. ಹೀಗಾಗಿ ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬರುತ್ತೆ ಅಂತಾನೆ ಕನ್ನಡ ಚಿತ್ರಪ್ರೇಮಿಗಳು ನಿರೀಕ್ಷೆಯನ್ನು ಮಾಡಿರ್ತಾರೆ. ಆ ನಿರೀಕ್ಷೆ ಹುಸಿ ಆಗೋದಿಲ್ಲ. ಕನ್ನಡಿಗರೇ ನಿರೀಕ್ಷೆ ಮಾಡಿದರು ಅದೇ ರೀತಿ ಅದು ಅದ್ಭುತವಾಗಿ ಮೂಡಿ ಬರುತ್ತೆ. ಮತ್ತು ಆ ಸಿನಿಮಾಗೆ ಮತ್ತಷ್ಟು ಕ್ರೇಜ್ ಹೆಚ್ಚಾಗಲಿಕ್ಕೆ ಕಾರಣವಾಗಿದ್ದು ಆ ಸಿನಿಮಾದ ಹಾಡುಗಳು. ಆ ಸಿನಿಮಾದ ಸಂಗೀತ ಮತ್ತು ಸಾಹಿತ್ಯ ಮಹಾಗುರುಗಳು ಹಂಸಲೇಖ ಅವರು. ಆ ಸಿನಿಮಾದ ಹಾಡುಗಳು ಯಾವ ರೀತಿ ಹುಚ್ಚೆಬ್ಬಿಸ್ಬಿಡ್ತು ಜನಗಳಿಗೆ ಅಂದರೆ, ಆ ಸಿನಿಮಾದ ಹಾಡನ್ನು ಕೇಳಿನೇ ಅವರು ಒಂದು ರೀತಿ ದೇವರ ಧ್ಯಾನದಲ್ಲಿ ಮುಳುಗೋಗ್ತಿದ್ರು ಜನ. ಈ ಸಿನಿಮಾನ ಯಾವಾಗ ನೋಡ್ತೀವಪ್ಪ, ಚೆನ್ನಾಗಿ ಬಂದಿರುತ್ತೇನೋ ಇದು ಅಂತಾನೆ ನಿರೀಕ್ಷೆ ಮಾಡಿರ್ತಾರೆ. ಮೊದಲನೇ ದಿನದಿಂದನೇ ಭರ್ಜರಿ ಓಪನಿಂಗ್ ಪಡೆಯುತ್ತೆ. ಅದನ್ನು ಮೈಸೂರಿನಲ್ಲಿ ರಣಜಿತ್, ಗಾಯತ್ರಿ, ಸರಸ್ವತಿ, ಬೆಂಗಳೂರಿನಲ್ಲಿ ನರ್ತಕಿ ಮೇನ್ ಥಿಯೇಟ್ರು. ಆ ಟೈಮ್ನಲ್ಲಿ ಅಂದರೆ 2001 ಆ ಟೈಮ್ನಲ್ಲಿ ಈ ಆಷಾಢ ಮಾಸದಲ್ಲಿ ಸಿನಿಮಾಗಳನ್ನು ರಿಲೀಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋರು. ಆ ಟೈಮ್ನಲ್ಲಿ ಕಲೆಕ್ಷನ್ ಬರೋದಿಲ್ಲ, ಓಡಾಟ ಇರಲ್ಲ, ಮದುವೆಗಳಿರಲ್ಲ, ಫಂಕ್ಷನ್ಗಳಿರಲ್ಲ. ಹೀಗಾಗಿ ಕಲೆಕ್ಷನ್ ಬರಲ್ಲ ಅಂತಲೇ ಆ ಟೈಮ್ನಲ್ಲಿ ಅಂದರೆ 2001 ಆ ಟೈಮ್ನಲ್ಲೆಲ್ಲ ಆಷಾಢ ಮಾಸದಲ್ಲಿ ಸಿನಿಮಾಗಳನ್ನು ರಿಲೀಸ್ ಮಾಡ್ತಿರಲಿಲ್ಲ. ಆದರೆ ಶ್ರೀ ಮಂಜುನಾಥ ಸಿನಿಮಾ ಆಷಾಢ ಮಾಸದಲ್ಲೇ ರಿಲೀಸ್ ಆಗುತ್ತೆ. ಆಷಾಢ ಮಾಸದಲ್ಲಿ ರಿಲೀಸ್ ಆದರೂ ಕೂಡ ಭರ್ಜರಿ ಓಪನಿಂಗ್ ಪಡೆಯುತ್ತೆ. ಮೊದಲ 3-4 ವಾರಗಳು ಅದ್ಭುತವಾದ ಕಲೆಕ್ಷನ್ ಆ ಸಿನಿಮಾದು. ಯಾವ ರೀತಿ ಅಂದರೆ, ಆ ಸಿನಿಮಾನ ನೋಡಿದಂಥವ್ರು ಫ್ಯಾಮಿಲಿ ಆಡಿಯನ್ಸೇ ಪದೇ ಪದೇ ಆ ಸಿನಿಮಾವನ್ನು ನೋಡ್ತಾರೆ. ನಾವು ರಂಜಿತ್ ಥಿಯೇಟ್ರಲ್ಲಿ ನೋಡಿದ ಹಾಗೆ ಭಾನುವಾರ ಮತ್ತು ಗೌರ್ಮೆಂಟ್ ಹಾಲಿಡೇ ಬಂದುಬಿಟ್ರೆ ಆ ಸಿನಿಮಾದ ಕಲೆಕ್ಷನ್ ಯಾವ ರೀತಿ ಇರ್ತಾಯಿತ್ತು ಅಂದರೆ,
ಕಾರ್ ನಿಲ್ಸೋಕ್ಕೆ ಜಾಗ ಇರ್ತಾ ಇರಲಿಲ್ಲ ಥಿಯೇಟ್ರಲ್ಲಿ. ಕ್ಲಾಸ್ ಆಡಿಯನ್ಸು, ಕಾರ್ನಲ್ಲಿ ಬರುವಂತಹ ಪ್ರೇಕ್ಷಕರೇ ಹೆಚ್ಚಾಗಿರ್ತಿದ್ರು. ಕಾರ್ ನಿಲ್ಸೋಕ್ಕೆ ಜಾಗ ಇರ್ತಾ ಇರಲಿಲ್ಲ. ಗೌರ್ಮೆಂಟ್ ಹಾಲಿಡೇ ಮತ್ತು ಭಾನುವಾರ ಬಂದುಬಿಟ್ರೆ, ಆ ಗೌರ್ಮೆಂಟ್ ಹಾಲಿಡೇ ಬಿಟ್ಟು ಬೇರೆ ದಿನಗಳಲ್ಲಿ ಬಂದುಬಿಟ್ರೆ ಕಲೆಕ್ಷನ್ ಸ್ವಲ್ಪ ಡ್ರಾಪ್ ಆಗಿಬಿಡೋದು. 4ನೇ ವಾರದ ತನಕ ಎಲ್ಲ ದಿನವೂ ಕಲೆಕ್ಷನ್ ಚೆನ್ನಾಗಿರುತ್ತೆ. 5ನೇ ವಾರದಿಂದ ಈ ರೀತಿ ಆಗಿಬಿಡುತ್ತೆ. ಗೌರ್ಮೆಂಟ್ ಹಾಲಿಡೇ ದಿನ ಭರ್ಜರಿ ಹೌಸ್ಫುಲ್ಲು, ಮಾಮೂಲಿ ದಿನಗಳಲ್ಲಿ ಕಲೆಕ್ಷನ್ ಸ್ವಲ್ಪ ಡ್ರಾಪ್ ಆಗಿಬಿಡೋದು. ಈ ರೀತಿ ಆ ಸಿನಿಮಾ ಒಂದು ರೀತಿ ಏರಿಳಿತವಾಗಿ ಕಲೆಕ್ಷನ್ ಕಾಣ್ತಾ ಇರುತ್ತೆ. ಆದರೂ ಕೂಡ ಅದು ಬೆಂಗಳೂರು, ಮೈಸೂರು ಸೇರಿದಂತೆ ಹಲವು ಕೇಂದ್ರಗಳಲ್ಲಿ ಶತದಿನೋತ್ಸವವನ್ನು ಆಚರಿಸುತ್ತೆ. ಆ ಸಿನಿಮಾ ರಿಲೀಸ್ಗೂ ಮುಂಚೆನೇ ಜಯಶ್ರೀ ದೇವಿಯವರು ಸಿನಿಮಾವನ್ನು ಮಾರಾಟ ಮಾಡಿಬಿಡ್ತಾರೆ ಕಡಿಮೆ ಲಾಭಕ್ಕೆ. ಹೀಗಾಗಿ ಅವರಿಗೆ ಆ ಸಿನಿಮಾದಿಂದ ಅಷ್ಟಾಗಿ ಲಾಭ ಬರೋದಿಲ್ಲ. ಆದರೆ ಡಿಸ್ಟ್ರಿಬ್ಯೂಟರ್ಗಳಿಗೆ ಆ ಸಿನಿಮಾದಿಂದ ಲಾಭ ಆಗಿದೆ. ಆದರೆ ಜಯಶ್ರೀ ದೇವಿಯವರು ಏನು ಅವ್ರು ಅಂದ್ಕೊಂಡಿದ್ರು, ಈ ಸಿನಿಮಾದಿಂದ ನಾನು ಸಾಕಷ್ಟು ಹಣವನ್ನು ಗಳಿಸ್ಬೋದು ಅಂತ, ಆ ಲೆಕ್ಕಾಚಾರ ಕೈ ತಪ್ಪಿಬಿಡುತ್ತೆ. ಆದರೆ ಡಿಸ್ಟ್ರಿಬ್ಯೂಟರ್ಗಳು ಸೇಫ್ ಆಗ್ತಾರೆ. ಈ ರೀತಿ ಶ್ರೀ ಮಂಜುನಾಥ ಸಿನಿಮಾ 2001ರಲ್ಲಿ ಹಿಟ್ ಸಿನಿಮಾಗಳ ಲಿಸ್ಟಿಗೆ ಸೇರುತ್ತೆ ಮತ್ತು ಅದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲೂ ಕೂಡ ಆ ಚಿತ್ರವನ್ನು ಪ್ರದರ್ಶನ ಮಾಡ್ತಾರೆ. ಅದು ಆಗ ಬಹಳ ಚರ್ಚೆ ಆದಂಥದ್ದು. ಶ್ರೀ ಮಂಜುನಾಥ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ನಲ್ಲಿ ಆ ಸಿನಿಮಾವನ್ನು ಪ್ರದರ್ಶನ ಮಾಡಿದ್ರು. ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನಿಮಾದಲ್ಲಿ ಸೀನ್ಗಳು, ಕೆಲವು ಅಯ್ಯಪ್ಪನ ಸೀನ್ಗಳು ಮತ್ತು ಸಾಂಗ್ಗಳು ಬಂದರೆ ಜನ ಮೈ ಮರೆತು ಕೈ ಮುಗಿದುಕೊಂಡು ಸಿನಿಮಾವನ್ನು ನೋಡ್ತಾಯಿದ್ರು. ಶ್ರೀ ಮಂಜುನಾಥ ಸಿನಿಮಾದಲ್ಲೂ ಕೂಡ ಹಲವು ಹಾಡುಗಳಿಗೆ ಜನ ಕೈ ಮುಗಿದು ಶಿವನ ಧ್ಯಾನದಲ್ಲಿ ಮುಳುಗೋಗ್ತಾಯಿದ್ರು. ಅಷ್ಟು ಪವರ್ ಇರ್ತಿತ್ತು ಹಾಡುಗಳಿಗೆ. ಆ ಸಿನಿಮಾದಲ್ಲಿ ನೋಡಿ, ಒಂದೊಂದು ಹಾಡು ಕೂಡ ಮೈ ನವಿರೇಳಿಸ್ಬಿಡತ್ತೆ. ಅಂತಹ ಒಂದು ಅದ್ಭುತವಾದ ಟ್ಯೂನ್ಗಳನ್ನು ಮಹಾಗುರುಗಳು ಕೊಟ್ಟಿರ್ತಾರೆ. ಅದೇ ರೀತಿ ಅದ್ಭುತವಾದ ಸಾಹಿತ್ಯವನ್ನು ಕೊಟ್ಟಿರ್ತಾರೆ. ಸಿನಿಮಾದ ಸಂದೇಶ ಧರ್ಮೋ ರಕ್ಷತಿ ರಕ್ಷಿತಃ, ನಾವು ಧರ್ಮವನ್ನು ಕಾಪಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ. ಈ ಒಂದು ಎಳೆಯನ್ನು ಇಟ್ಕೊಂಡು ಆ ಸಿನಿಮಾವನ್ನು ನಿರ್ಮಾಣ ಮಾಡಿರ್ತಾರೆ. ಕೊನೆ ಸಾಂಗ್ ಬರುತ್ತಲ್ಲ, ತನುವಿನ ಮನೆಗೆ ಬಾ ಅತಿಥಿ, ಆ ಸಾಂಗ್ನಲ್ಲಿ ಯಮಧರ್ಮನನ್ನೇ ಖುಷಿಯಿಂದ ಕರೆಯುವಂಥದ್ದು. ಸಾವಿಗೂ ಕೂಡ ಹೆದರಬಾರ್ದು, ನಾವು ಧರ್ಮದಿಂದ ನಡ್ಕೊಂಡ್ರೆ ನಮಗೆ ಒಳ್ಳೆ ಸಾವೇ ಬರುತ್ತೆ, ನಾವು ಶಿವನನ್ನು ಸೇರಬಹುದು, ಸಾವಿಗೆ ಹೆದರ್ಕೋಬಾರ್ದು ಅನ್ನೋ ಒಂದು ಎಳೆಯನ್ನು ಇಟ್ಕೊಂಡು ಆ ಸಾಂಗನ್ನು ಹಂಸಲೇಖ ಅವರು ಬರೆದಿರ್ತಾರೆ. ಎಷ್ಟು ಅದ್ಭುತವಾಗಿದೆ ಕೇಳಿ. ಯಮಧರ್ಮನಿಗೆ ಸ್ವಾಗತ ಮಾಡೋದು, ಬಾರಪ್ಪ ನಾನು ರೆಡಿ ಇದ್ದೀನಿ, ನನ್ನನ್ನು ಕರ್ಕೊಂಡೋಗು ಅಂತ ಕರೆಯುವಂಥದ್ದು. ಆ ರೀತಿಯ ಸಿನಿಮಾದಲ್ಲಿ ಎಲ್ಲ ಹಾಡುಗಳಲ್ಲೂ ಕೂಡ ಒಂದೊಂದು ಅರ್ಥಗಳನ್ನು ನೋಡ್ಬೋದು. ಇನ್ನೊಂದು ಅವ್ರ ಮಗ ಸತ್ತಿದಾಗ ಬರುತ್ತೆ ನೋಡಿ ಹಾಡು, ಆನಂದ ಪರಮಾನಂದ. ಆ ಸಾಂಗ್ನಲ್ಲೂ ಅಷ್ಟೇ, ಮನುಷ್ಯ ಯಾವಾಗಲೂ ಆನಂದವಾಗಿರಬೇಕು, ಏನೇ ಬಂದರೂ ನಾವು ಸಂತೋಷವಾಗಿ ಎಲ್ಲವನ್ನು ಸ್ವೀಕಾರ ಮಾಡಬೇಕು, ನೋವು ನಲಿವು ಎಲ್ಲವನ್ನು ಒಂದಾಗಿ ತಗೋಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರ್ತಾರೆ. ಇನ್ನು ಓಂ ಮಹಾಪ್ರಾಣ ದೀಪಂ ಸಾಂಗ್ ಶುರು ಆಗಿಬಿಟ್ರಂತೂ, ಆ ಸಾಂಗ್ ಶುರು ಆದಾಗಿಂದ ಕೊನೆ ತನಕ ಜನ ಆ ಕಡೆ ಈ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ. ಅಷ್ಟು ಮೈ ಮರೆತು ಆ ಸಾಂಗನ್ನು ನೋಡ್ತಾ ಇರೋರು, ಕೆಲವರು ಕಣ್ಣು ಮುಚ್ಕೊಂಡು ಆ ಶಕ್ತಿಯನ್ನು ಅನುಭವಿಸ್ತಾ ಇದ್ರು, ಸ್ಲಿಪ್ಪರ್ ಬಿಟ್ಟು ಸಾಂಗ್ಗಳನ್ನು ನೋಡ್ತಾ ಇದ್ರು. ಅಂತಹ ಒಂದು ಅದ್ಭುತವಾದ ಕ್ಷಣಗಳಿಗೆ ಸಾಕ್ಷಿಯಾಗುತ್ತೆ ಶ್ರೀ ಮಂಜುನಾಥ ಸಿನಿಮಾ. ಆ ಟೈಮ್ನಲ್ಲಿ DTS ಯುಗ ಶುರುವಾಗಿರುತ್ತೆ. ಕನ್ನಡದಲ್ಲಿ DTS ಸಿನಿಮಾಗಳು ಬರೋದು ಭಾಳ ಅಪರೂಪವಾಗಿರ್ತಿತ್ತು. ಯಾವುದಾದ್ರೂ ಹೈ ಬಡ್ಜೆಟ್ ಸಿನಿಮಾಗಳಿದ್ದರೆ ಮಾತ್ರ DTS ಮಾಡೋರು, ಇಲ್ಲಾಂದರೆ ಮಾಮೂಲಿ ಸ್ಟೀರಿಯೋ ಸೌಂಡ್ನಲ್ಲೇ ಬರ್ತಾಯಿತ್ತು. ಶ್ರೀ ಮಂಜುನಾಥ DTSನಲ್ಲಿ ತಯಾರಾಗಿರುತ್ತೆ. ಆ ಸಿನಿಮಾದಲ್ಲಿರುವಂತಹ ಸೌಂಡ್ ಎಫೆಕ್ಟು ಜನಗಳಿಗೆ ಮೋಡಿ ಮಾಡಿಬಿಡುತ್ತು ಅಂತ ಹೇಳ್ಬೋದು. ಆ ಸೌಂಡ್ ಎಫೆಕ್ಟ್ಗೋಸ್ಕರನೇ ಎಷ್ಟೋ ಜನ ಪದೇ ಪದೇ ಸಿನಿಮಾವನ್ನು ನೋಡ್ತಾರೆ. ಆ ಸಿನಿಮಾದಲ್ಲಿರುವ ಹಾಡುಗಳು ಕೇಳೋದು ಒಂದು ಕಡೆ ಆದರೆ, ಆ ಸಿನಿಮಾದಲ್ಲಿರುವಂಥ ಸೌಂಡ್ ಎಫೆಕ್ಟನ್ನು ಸವಿಯೋಕ್ಕೂ ಕೂಡ ಹಲವು ಜನ ಮತ್ತೆ ಮತ್ತೆ ಸಿನಿಮಾವನ್ನು ನೋಡ್ತಾರೆ. ಈ ರೀತಿ 2001ರಲ್ಲಿ ಶ್ರೀ ಮಂಜುನಾಥ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೆಸರನ್ನು ಮಾಡುತ್ತೆ ಮತ್ತು 2 ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತೆ. ಒಂದು ಅತ್ಯುತ್ತಮ ಕಲೆ, ಮತ್ತೊಂದು ಅತ್ಯುತ್ತಮ ಸಾಹಿತ್ಯ ಅಂತ ಹಂಸಲೇಖ ಅವರಿಗೆ ಅದಕ್ಕೆ ಪ್ರಶಸ್ತಿ ಬರುತ್ತೆ. ಆ ಸಿನಿಮಾದ ಭರ್ಜರಿ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಪಾಲು ಸಾಕಷ್ಟಿದೆ. ಹಂಸಲೇಖ ಅವರ ಹಾಡು ಮತ್ತು ಸಂಗೀತ ಆ ಸಿನಿಮಾಗೆ ಮತ್ತಷ್ಟು ಬಲವನ್ನು ತಂದುಕೊಡುತ್ತೆ. ಸಿನಿಮಾ ಜನ ನಿರೀಕ್ಷೆ ಮಾಡದಂತೆ ಅದ್ಭುತವಾಗಿ ಮೂಡಿ ಬಂದಿರುತ್ತೆ. ಎಲ್ಲ ಕಡೆಯೂ ಚೆನ್ನಾಗಿ ಪ್ರದರ್ಶನವಾಗುತ್ತೆ. ಆದರೆ ಆ ಸಿನಿಮಾದ ಪ್ರೊಡ್ಯೂಸರ್ ಜಯಶ್ರೀ ದೇವಿಯವರಿಗೆ ಅಷ್ಟರ ಮಟ್ಟಿಗೆ ಲಾಭ ತಂದುಕೊಡೋದಿಲ್ಲ. ಡಿಸ್ಟ್ರಿಬ್ಯೂಟರ್ ಆ ಸಿನಿಮಾದಿಂದ ಲಾಭ ಮಾಡ್ಕೋತಾರೆ.